ಇವತ್ತು ನಮ್ಮ ತಮ್ಮ ನನಗಿಂತ ಮುಂಚೆನೇ ಟ್ರಾನ್ಸ್ಪೋರ್ಟ್ಗೆ ಹೋಗಿದ್ದಾನೆ ಗುರು. ನಾನು ಗಾಡಿನ ಕ್ಲೀನ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ಗೆ ಹೋಗುವಾಗ ನಮ್ಮ ತಮ್ಮನ ಕಾಲ್ ಬಂತು. ಯಾಕಂತ ಕೇಳಿದ್ದಕ್ಕೆ ಇವತ್ತು ಪಾರ್ಸಲ್ ಏನೂ ಇಲ್ಲ, ಟ್ರಾನ್ಸ್ಪೋರ್ಟ್ಗೆ ಬರಬೇಡ ಅಂತ ಹೇಳ್ದೆ. ಅದಕ್ಕೆ ಯೂ ಟರ್ನ್ ಮಾಡ್ಕೊಂಡು ಬರುವಾಗ ನಮ್ಮ ಫ್ರೆಂಡು ಕಾಲ್ ಮಾಡಿದ್ರು. ಏನಪ್ಪ ಅಂತ ಕೇಳಿದ್ದಕ್ಕೆ ಪರ್ಸನಲ್ ಬಾಡಿಗೆ ಇದೆ, ಹೋಗ್ತೀಯ ಅಂತ ಹೇಳಿದ್ರು. ಇವತ್ತು ಟ್ರಾನ್ಸ್ಪೋರ್ಟ್ ಬೇರೆ ಇಲ್ಲ, ಸಿಕ್ಕಿರೋ ಚಾನ್ಸ್ನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಡೈರೆಕ್ಟ್ ಆಗಿ ಲೋಡಿಂಗ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ನನ್ಕಿಂತ ಮುಂಚೆನೆ ದೋಸ್ತ್ ಗಾಡಿ ಬಂದು ಲೋಡ್ ಮಾಡ್ಕೊಂಡು ತಾಡ್ಪಲೆಲ್ಲ ಕಟ್ಕೊಂತ ಇದ್ರು. ನಾವೆಲ್ಲರೂ ಬೆಳಿಗ್ಗೆ ಎದ್ದು ಚಹಾ ಹಾಲು ಅಂತ ಕುಡ್ಕೊಂತ ಕುಂತ್ರೆ ಈ ಅಂಕಲ್ ನೋಡ್ರಿ ಮುಂಜಾನೆನ ಎದ್ದು ಎಣ್ಣೆ ಹಾಕಾಗುತ್ತಾರ. ದಯಮಾಡಿ ಯಾರು ಕುಡಿಯಕ್ ಹೋಗ್ಬೇಡಿ, ಮದ್ಯಪಾನ ಜೀವನಕ್ಕೆ ಹಾನಿಕರ. ಅವ್ರ ಲೈಫ್ ಅವ್ರ ಇಷ್ಟ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ದೋಸ್ತ್ ಗಾಡಿ ಹತ್ರ ಬಂದು ನೋಡಿದ್ರೆ ಇವರೊಂದು ಚಂದದ ಲೈನ್ ಬರ್ಸಿದ್ರು. ಅದೇ ತರ ನಾನು ಕೂಡ ಒಂದು ಲೈನ್ ಬರ್ಸಿದ್ದೀನಿ. ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಹಾಕಿ ಗುರು. ಕೊನೆಗೂ ನಮ್ಮ ಗಾಡಿನ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಟೋಟಲ್ 200 ಪ್ಯಾಕೆಟ್ ಇರೋದು, 200 ಚೀಲನ ಒಂದು 15ರಿಂದ 20 ನಿಮಿಷದಲ್ಲಿ ಲೋಡ್ ಮಾಡ್ತೀನಿ ಅಂತ ಹೇಳಿದ್ರು. ಲೋಡ್ ಮಾಡಿಕೊಂಡು ಡೈರೆಕ್ಟು ನಾವು ಅಲ್ಲಿಂದ 10 ಕಿಲೋಮೀಟರ್ ಹೋಗ್ಬೇಕು ಅಷ್ಟೇ, ಜಾಸ್ತಿ ದೂರ ಇಲ್ಲ. ಅದನ್ನು ಲೋಡ್ ಮಾಡಿಕೊಂಡು ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀವಿ. ಒಂದು 15ರಿಂದ 20 ನಿಮಿಷದಲ್ಲಿ ಅನ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 15ರಿಂದ 20 ನಿಮಿಷದಲ್ಲಿ ಅನ್ಲೋಡ್ ಮಾಡಿದ್ರುಗಳು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಫಾಲೋ ಮಾಡಿ. ನಮಸ್ಕಾರ.